ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ನಿಮ್ಮ ಮನೆಯಲ್ಲೂ ನ್ಯೂಸ್ ಪೇಪರ್ಸ್ ಇದೆಯಾ? ನೀವೇನು ಮಾಡಬೇಕು ಅಂತಿದ್ದೀರಿ? ಅದನ್ನೇನಾದರೂ ಸೆಲ್ ಮಾಡಬೇಕು ಅಂತಿದ್ರೆ ಎಷ್ಟು ಸಿಗ್ಬೋದು? ಅದೇ ನೀವು ಇಲ್ಲಿ ಡೊನೇಟ್ ಮಾಡಿದ್ರೆ ನೀವು ದಾನಿಗಳಾಗ್ತೀರಾ, ಹಾಗೆ ಮತ್ತೊಬ್ಬರು ಜೀವನಕ್ಕೆ ಬೆಳಕಾಗ್ತೀರಾ. ಅದರಲ್ಲೂ ವಿಕಲಚೇತನರು ಇಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಹ್ಯಾಬಿಲಿಟೇಷನ್ ಇಂಡಿಯಾ ಇಲ್ಲಿ ವಿಕಲಚೇತನರು ಏನು ಮಾಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಕವರ್ಗಳನ್ನ ಮಾಡಿ ಸೆಲ್ ಮಾಡಿ ಬಂದಿದ್ದಂಥ ಹಣದಲ್ಲಿ ಸ್ವಾಭಿಮಾನದಿಂದ ಅವ್ರ ಜೀವನನ ಕಳೀತಿದ್ದಾರೆ ಅಂತಲೇ ಹೇಳ್ಬೋದು. ಇದು ಮಾಡೋದ್ರಿಂದ ಅವ್ರ ಫ್ಯಾಮಿಲಿಗೆ ಹೊರೆ ಆಗೋದಿಲ್ಲ ಮತ್ತು ಅವ್ರ ಫ್ಯಾಮಿಲಿಗೆ ಕೂಡ ಅವರು ಸಪೋರ್ಟ್ ಆಗಿ ನಿಲ್ತಾರೆ. ಅದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡಿ. ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಹ್ಯಾಬಿಲಿಟೇಷನ್ ಇಂಡಿಯಾ ಸಂಸ್ಥೆ ಎಲ್ಲಾ ರೀತಿಯ ಅಂಗವಿಕಲರಿಗೆ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಇದು 1987ರಲ್ಲಿ ಸ್ಟಾರ್ಟ್ ಆದಂತದ್ದು. ಈ ಒಂದು ಪೇಪರ್ ಕವರ್ ಯೂನಿಟ್ ಅಂತ ವೊಕೇಶನಲ್ ಟ್ರೈನಿಂಗ್ ಯೂನಿಟ್ ಅಂತ ತಾವರೆಕೆರೆ ಮತ್ತು ಬೆಂಗಳೂರಿನಲ್ಲಿ 2 ಕಡೆಗೂ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ವಿಕಲಚೇತನರಿಗೆ ಕೆಲಸ ಕೊಟ್ಟು ಅಲ್ಲಿ ಪೇಪರ್ ಕವರ್ ನ ಡೊನೇಷನ್ ತಗೊಳ್ತೀವಿ. ಯಾಕಂದ್ರೆ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಾವು ಏನು ಮಾಡಕ್ ಬರೋದಿಲ್ಲ. ಮೆಡಿಕಲ್ ಸ್ಟೋರ್ಗೆ, ಈ ಬೋಂಡಾ ಬಜ್ಜಿ ಅಂಗಡಿಗಳಿಗೆ ಇದಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಈ ಬಂದಂತ ಬಂದಂತ ಆದಾಯ ನಾವು ಗಮ್ ಖರ್ಚು ಕಳೆದು ಉಳಿದ ಹಣನ ಈ ಹುಡುಗರಿಗೆ ನಾವು ಸ್ಯಾಲರಿ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ನಮಗೆ ಓದಿದಂತ ಮ್ಯಾಗಝಿನ್ಸ್ ಮತ್ತೆ ನ್ಯೂಸ್ ಪೇಪರ್ನ ನಮಗೆ ಕೊಟ್ಟು ಸಹಾಯ ಮಾಡಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಮನವಿ ನೋಡಿದ್ರಲ್ಲ. ಹಾಗೆ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ನ್ಯೂಸ್ ಪೇಪರಿಂದ ಎಷ್ಟೆಲ್ಲ ಅನುಕೂಲಗಳಿದೆ, ಎಷ್ಟೆಲ್ಲ ಜೀವನ ನಡೀತಿದೆ ಅಂತ ಹೇಳಿ. ನೀವು ಈ ನ್ಯೂಸ್ ಪೇಪರ್ಸ್ ನಿಮ್ಮ ಮನೇಲಿ ಯೂಸ್ ಮಾಡಿ ಓದಿ ಬಿಟ್ಟಿರುವಂಥ ನ್ಯೂಸ್ ಪೇಪರ್ಸ್ ಮ್ಯಾಗ್ಝಿನ್ಸ್ನ ನೀವು ಇಲ್ಲಿ ಕೊಟ್ಟರೆ ಮತ್ತೊಬ್ಬರ ಜೀವನಕ್ಕೆ ಅದು ಬೆಳಕಾಗುತ್ತೆ, ಆಶಾ ಕಿರಣಗಳಾಗುತ್ತೆ ಅಂತಲೇ ಹೇಳ್ಬೋದು. ಈ ಥರದ ಹಲವಾರು ವಿಷಯಗಳನ್ನ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಈ ಟೀಮ್ ಜೊತೆ ನೀವು ಕೂಡ ನಿಂತ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ವಿಡಿಯೋಸ್ನ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಈ ಟೀಮ್ ಪರವಾಗಿ ಮತ್ತು ನನ್ನ ಪರವಾಗಿ ಥ್ಯಾಂಕ್ ಯು.